ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಂ ನಿಂಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾರಂ ಗುರುಂ ಭರೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಂ ಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರಾಮಾಯಣ ಅದರಲ್ಲಿ ಎಲ್ಲ ಅಸುರರೂ ಕೂಡ ತಾವು ರಾವಣ ಎಷ್ಟು ಜನರನ್ನು ಕಳಿಸ್ತಾ ಇದ್ನೋ ಅಷ್ಟೆಲ್ಲ ಅಸುರರು ಕೂಡ ಸತ್ತು ಹೋಗಿದ್ದಾರೆ. ಮಕರಾಕ್ಷ ಅಂತನೋ ಖರನ ಮಗ, ಅವನು ಕೂಡ ಕಳಿಸಿದ ಮೇಲೆ ಅವನು ಹೋದ, ಅವನು ಸತ್ತು ಹೋದ. ಅನಂತರದಲ್ಲಿ ಸ್ವಯಂ ತಾನೇ ರಾವಣ ತಾನು ಯುದ್ಧಕ್ಕೆ ಬಂದು ಎಲ್ಲರನ್ನ ಸೋಲಿಸಿದ. ಆಗ ಹನುಮಂತ ದೇವರಿಂದ ತಾನು ಸೋತ. ಆಗ ಪುನಃ ರಾಮನ ಜೊತೆಗೆ ಯುದ್ಧವಾಡಿದ. ಆದಾಗ ರಾಮ ಬಿಟ್ಟು ಕಳಿಸ್ತಾನೆ. ಈಗ ಯುದ್ಧವನ್ನು ಆಡಲಿಕ್ಕೆ ನೀನು ಸಮರ್ಥನಲ್ಲ, ಎಲ್ಲ ವಿರಥನಾಗಿ ಮಾಡಿ ಅಸ್ತ್ರಶಸ್ತ್ರಗಳನ್ನು ಎಲ್ಲ ಛೇದನ ಮಾಡಿ ಏಕಾಂಗಿ ರಾವಣ ನಿಂತಾಗ ಮನೆಗೆ ಹೋಗು. ಮನೆಗೆ ಹೋಗಿ ನೀನು ನಿನ್ನ ಹೆಂಡತಿ ಮಕ್ಕಳ ಜೊತೆಗೆ ಸುಖವಾಗಿ ಇದ್ದು ಆಮೇಲೆ ಮತ್ತೆ ಪುನಃ ನೀನು ಯುದ್ಧಕ್ಕೆ ಬಾ ಅಂತ ಕೊಟ್ಟು ಕಳಿಸ್ತಾನೆ. ಬಹಳ ಅವಮಾನವಾಗ್ತದೆ ಅವನಿಗೆ. ಆಗ ಹೋಗಿ ನಿರಾಶೆಯಿಂದ ವಿಚಾರ ಮಾಡ್ತಾ ಇದ್ದಾಗ ನನ್ನ ತಮ್ಮನಾದ ಕುಂಭಕರ್ಣನನ್ನು ಎಬ್ಬಿಸಬೇಕು ಅಂತ ಹೇಳಿ ತಾನು ವಿಚಾರ ಮಾಡಿ ಕುಂಭಕರ್ಣನನ್ನು ಎಬ್ಬಿಸ್ತಾರೆ. ಅನೇಕ ರೀತಿ ಪ್ರಯತ್ನಪಟ್ಟು ಕುಂಭಕರ್ಣನನ್ನು ಎಬ್ಬಿಸ್ತಾರೆ, ನೀವು ಕೇಳಿದ್ದೀರಿ. ಎದ್ದ ಕೂಡಲೇ ಮಾಂಸದ ಬೆಟ್ಟ, ಮಾಂಸದ ರಾಶಿ ಅವುಗಳನ್ನು ತಿಂತಾನೆ, ರಕ್ತದ ಕೊಡಗಳನ್ನೆಲ್ಲ ಕುಡಿತಾನೆ. ತೃಪ್ತಿಗೊಂಡಾದ ಮೇಲೆ ಸಭೆಗೆ ಬರ್ತಾನೆ. ಸಭೆಗೆ ಬಂದಾಗ ಹೀಗೆ ಎಲ್ಲ ಕಥೆಯಾಗಿದೆ ಅಂತ ತಿಳಿತಾನೆ. ಆಗ ಕುಂಭಕರ್ಣ ರಾವಣನಿಗೆ ಒಂದು ಮಾತು ಹೇಳ್ತಾನೆ, ನೀನು ಮಾಡಿದ್ದು ತಪ್ಪಾಯಿತು, ನೀನು ಹೀಗೆ ಮಾಡಬಾರ್ದಾಗಿತ್ತು. ಸೀತೆಯನ್ನು ಅಪಹಾರ ಮಾಡುವ ನೀನು ದುರಾಲೋಚನೆ ನೀನು ಮಾಡಬಾರ್ದಾಗಿತ್ತು. ಯಾಕೆ ನಮ್ಮಕ್ಕಿಂತಲೂ ಬಲಿಷ್ಠರಾದವ್ರ ಜೊತೆಗೆ ಶತ್ರುತ್ವವನ್ನು ವಹಿಸಬಾರದು. ರಾಮ ನಮ್ಮಕ್ಕಿಂತಲೂ ಬಲಿಷ್ಠ. ಆ ರಾಮನ ಜೊತೆಗೆ ನೀನು ಶತ್ರುತ್ವವನ್ನು ವಹಿಸಿದ್ದು ತಪ್ಪು ಅಂತ ಎಲ್ಲ ಹೇಳ್ತಾನೆ. ಕೊನೆಗೆ ಹೇಳ್ತಾನೆ, ನಾವು ರಾಜರಿದ್ದದ್ದೇ ಕುಂಭಕರ್ಣನಿಗೆ ರಾವಣ ಹೇಳ್ತಾನೆ, ನಾನು ನಿನ್ನ ಭರವಸೆ ಮೇಲೆ ನೀನು ನನ್ನನ್ನು ರಕ್ಷಣೆ ಮಾಡ್ತಿ ಅಂತನೂ ಸಲುವಾಗಿ ನಾನು ರಾಜ ಅಂತಂದ ಮೇಲೆ ಅವನಿಂದ ತಪ್ಪಾಗುವುದು ಸಹಜಿಕ. ನೀನು ಅದನ್ನು ಲೆಕ್ಕ ಮಾಡದೇನೆ ನನ್ನ ಪರವಾಗಿ ನಿಂತು ಯುದ್ಧ ಮಾಡಿ ಆ ರಾಮ ಮತ್ತು ಲಕ್ಷ್ಮಣರನ್ನು ಸಂಹಾರ ಮಾಡಿ ನನಗೆ ವಿಜಯವನ್ನು ತಂದು ಸಂಪಾದನೆ ಮಾಡಿಕೊಡು ಅಂತ ಹೇಳಿದಾಗ ಸರಿ ಆಗಲಿ ಅಂತ ಹೇಳಿ ಕುಂಭಕರ್ಣ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಎಲ್ಲರನ್ನೂ ಗೆಲ್ತಾನೆ. ಅವನ ಜೊತೆಗೆ ನಿಂದಿರಲಿಕ್ಕೆ ಯಾರಿಗೂ ಸಾಧ್ಯವಾಗೋದಿಲ್ಲ. ಅಂಗದ, ಸುಗ್ರೀವ ಮತ್ತು ನೀಲ, ಜಾಂಬವಂತ ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಅವನ ಎದುರಿಗೆ ಸೋತು ಹೋಗ್ತಾರೆ. ಆಗ ಸುಗ್ರೀವ ಎದುರಿಗೆ ಬರ್ತಾನೆ. ಎದುರಿಗೆ ಬಂದಾಗ
ಅವನ ಜೊತೆಗೆ ಯುದ್ಧವಾಗ್ತದೆ. ಸುಗ್ರೀವನನ್ನು ಹೊಡೆದು ತೊಳಗೆ ಬೀಳಿಸಿಬಿಡ್ತಾನೆ. ಮೂರ್ಛೆಗೆ ಬಂದು ಬೀಳುತ್ತಾನೆ ಸುಗ್ರೀವ. ಆಗ ಅವನ ಬೊಕ್ಕಸದಲ್ಲಿ ತಾನು ಇಟ್ಟುಕೊಂಡು ತಾನು ತನ್ನ ಮನೆಗೆ, ರಾವಣನ ಮನೆಗೆ, ರಾಜ್ಯಕ್ಕೆ ಹೋಗ್ತಾನೆ. ಆವಾಗ ಜಯ ಜಯಕಾರವಾಗ್ತದೆ. ಹೂವು ಅರ್ಚನೆ ಮಾಡುತ್ತಾರೆ, ಹೂವಿಂದ ಪುಷ್ಪವೃಷ್ಟಿ ಮಾಡುತ್ತಾರೆ. ಆಗ ಆ ತಂಪು ಆದ ಹೂಗಳು ಅವನ ಮೇಲೆ ಬಿದ್ದದ್ದಕ್ಕೆ ಸುಗ್ರೀವನಿಗೂ ಎಚ್ಚರ ಆಗ್ತದೆ. ಅದಷ್ಟರಲ್ಲೇನೆ ರಾಮ ಭಕ್ತ ಇವನು, ರಾಜ, ಇವನನ್ನು ಎತ್ತುಕೊಂಡು ಹೋಗ್ಬಿಟ್ರೆ ಯುದ್ಧನೇ ಮುಗೀತದೆ ಅಂತ ಹೇಳಿ ಹನುಮಂತ ದೇವರು ತಾವು ಹಿಂದೆ ಹೋಗಿರ್ತಾರೆ. ಏನು ಮಾಡ್ತಾರೆ ನೋಡೋಣ. ಎಷ್ಟು ಹೊತ್ತು ಸುಗ್ರೀವ ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತಾನೋ ಅಷ್ಟು ಹೊತ್ತು ನಾನು ಇದ್ದು ಅವನನ್ನು ರಕ್ಷಣೆ ಮಾಡಿ, ಅಷ್ಟು ಹೊತ್ತು ತಾನು ತನ್ನನ್ನು ರಕ್ಷಣೆ ಮಾಡಿಕೊಳ್ಳಿ, ಅವನ ಕಡೆಯಿಂದ ಆಗದೇ ಇದ್ದ ಪಕ್ಷದಲ್ಲಿ ನಾನು ಹೋಗಿ ಅವನನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ದೊಡ್ಡದಾದ ರೂಪವನ್ನು ತೆಗೆದುಕೊಂಡಂತಹ ಹನುಮಂತ ದೇವರು ಚಿಕ್ಕದಾದ ರೂಪವನ್ನು ತೆಗೆದುಕೊಂಡು ಬೆನ್ನತ್ತಿ ಹೋಗಿರ್ತಾರೆ. ಆಗ ಆ ಹೂಗಳಿಂದ ಅವನನ್ನು, ಕುಂಭಕರ್ಣನನ್ನು, ಸುಗ್ರೀವನನ್ನೇ ಕರೆದುಕೊಂಡು ಬಂದಿರ್ತಾನೆ. ಹಾಗಾಗಿ ಸ್ವಾಗತಕ್ಕಾಗಿ ಪುಷ್ಪವೃಷ್ಟಿಯನ್ನು ಮಾಡಿದಾಗ ಆ ಹೂಗಳಿಂದ ಸುಗ್ರೀವನಿಗೂ ಎಚ್ಚರ ಆಗ್ತದೆ. ಯಾಕೆ? ಅದರ ಹೂಗಳು ತಂಪಿರ್ತದೆ, ನೀರು ಸಿಡಿತದೆ, ಎಚ್ಚರ ಆಗ್ತದೆ. ಎಚ್ಚರ ಆದಾಗ ತಾನು ಏನು ಮಾಡ್ತಾನೆ, ತಸ್ಯ ನಾಸಾಂ ದದಂಶ, ಹಲ್ಲಿನಿಂದ ಮೂಗನ್ನು ಕಸ್ತಾನೆ ಕುಂಭಕರ್ಣನಿಗೆ. ಎರಡು ಕೈಗಳಿಂದ ಕಿವಿಗಳನ್ನು ಹಿಂಡುತ್ತಾನೆ. ಹಿಂಡಿ ಅವನನ್ನು ಹಿಂಸೆ ಮಾಡಿ ಅವನ ಕೈಯಿಂದ ಜಾರಿ ತಳಗೆ ಬೀಳುತ್ತಾನೆ. ಬಿದ್ದಾಗ ಕುಂಭಕರ್ಣನಿಗೆ ಸಿಟ್ಟಾಯಿತು. ನನಗೆ ನೀನು ಕಸ್ತೀಯ ಅಂತ ಹೇಳಿ ಅಂಗೈನಿಂದ ಅವನನ್ನು ಕುಟ್ಟಿ ಕೊಲ್ಲಬೇಕು. ನೊಣಗಳನ್ನು, ಸೊಳ್ಳೆಗಳು ಕುತ್ತರೆ ನಾವು ಹೊಡಿತೀವಲ್ಲ, ಹಾಗೆ ಅವನನ್ನು ಕುಟ್ಟಬೇಕು ಅಂತ ಅಂಗೈದಿಂದ ಬಡಿತಾನೆ ಜೋರಾಗಿ. ಬಡಿದಾಗ ಎರಡು ಬಟ್ಟುಗಳ ಮಧ್ಯದಲ್ಲಿ ಸುಗ್ರೀವ ಸಿಕ್ಕು ಬೀಳುತ್ತಾನೆ. ಅವನಿಗೇನೂ ಆಗುವುದಿಲ್ಲ. ಆ ಬಟ್ಟುಗಳು ಅಂತಂದರೆ ಹುಬ್ಬಳ್ಳಿ ಧಾರವಾಡ ಎಷ್ಟು ಗ್ಯಾಪ್ ಇರಬೇಕು ಅಷ್ಟು ಗ್ಯಾಪ್ ಇರ್ತಿತ್ತು ಒಂದೊಂದು ಬಟ್ಟೆಗಳಲ್ಲಿ. ಅಷ್ಟು ದೊಡ್ಡದಾದ 3 ಲಕ್ಷ ಯೋಜನ ವಿಸ್ತೀರ್ಣವಾದ ದೇಹ ಅಂತ ಮುಂದೆ ಹೇಳ್ತಾರೆ. ಅಷ್ಟು ದೊಡ್ಡದಾದ ದೇಹ ಒಂದು ಬಚಾವಾಗ್ತಾನೆ. ಅಷ್ಟಾಗಿ ಇವನು ಇನ್ನು ನೋಡ್ತಾನೆ, ಒಂದು ದೊಡ್ಡದಾದ ಶೂಲವನ್ನು ತೆಗೆದುಕೊಂಡು ಅವನನ್ನು ಕೊಲ್ಲಬೇಕು ಅಂತ ಕುಂಭಕರ್ಣ ಹೊಡಿಲಿಕ್ಕೆ ಬಂದಾಗ ಅಮೋಘ ಶೂಲಂ ಪ್ರಪಪತ್ತತೀಕ್ಷ ರವೇ ಸುತಸ್ಯೋಪರಿ ಮಾರುತಾತ್ಮಜ ಪ್ರಗಕ್ಷ್ಯಜಾನೋ ಪ್ರಣಿಧಾಯ ಶೀಘ್ರಂ ಬಭಜ್ಜತಂ ಪ್ರೇಕ್ಷಣನಾದ ಸೋಚ್ಚೈಹಿ. ಆಗ ಆ ಶೂಲವನ್ನು ತೆಗೆದುಕೊಂಡು ಆ ಶೂಲಗಳನ್ನು ತನ್ನ ಮೊಣಕಾಲಿನಿಂದ ಮುರಿದು ಎತ್ತಿ ಬಿಸಾಕ್ತಾರೆ. ಆವಾಗ ಅಥೇನಮಾವೃತ್ಯ ಜಗಾನ ಮುಷ್ಟಿನ ಸ ರಾಕ್ಷಸೋ ವಾಯುಸುತಂ ಸ್ತನಾಂತರೆ. ಆ ರಾಕ್ಷಸನಿಗೆ ಹನುಮಂತ ದೇವರು ಎದುರಿಗೆ ಬಂದು ಜೋರಾಗಿ ಮುಷ್ಟಿಪ್ರಹಾರ ಮಾಡ್ತಾರೆ. ಎದೆಗೆ ಜೋರಾಗಿ ಮುಷ್ಟಿಪ್ರಹಾರ ಮಾಡಿದಾಗ ಮತ್ತು ಜಗರ್ಜತೇನಾಭಿ ಹತೋ ಹನುಮಾನ್ ಚಿಂತಯನ್ ತತ್ರ ಪ್ರಹಾಜೈನಂ ತಲೇನ ವಕ್ಷಸ್ಸಭಿ ತಾಡಿತೋ ವೃಷ. ಮೋಹ ಮೂರ್ಛೆಗೆ ಬಂದು ಬಿದ್ದಾರೆ ಕುಂಭಕರ್ಣ. ಎಷ್ಟು ಸಾಮರ್ಥ್ಯ, ಎಷ್ಟು ಬಲ ಒಂದಿತ್ತು ನೋಡಿದ್ದೀರಿ, ನೀವು ಕೇಳಿದ್ದೀರಿ. ಆಗ ಮೂರ್ಛೆಗೆ ಬಂದು ಬಿದ್ದಿದ್ದಾರೆ. ಆವಾಗ ಆ ಸುಗ್ರೀವನನ್ನು ಕರೆದುಕೊಂಡು ಹನುಮಂತ ದೇವರು ಬಂದಿದ್ದಾರೆ. ಮತ್ತು ಬೇಗನೆ ಪುನಶ್ಚ ಸಂಜ್ಞಾ, ಮತ್ತೆ ಎಚ್ಚರಿಕೆ ಬಂದಿದ್ದಾನೆ. ಸಮವಾಪ್ಯ ಶೀಘ್ರಂ ಹಿಯೋಚ ತತ್ರೇವ ಯಹುಪ್ರವೀರ, ರಾಮ ಎಲ್ಲಿದ್ದಾನೆ ಅಂತ ಹೇಳಿ ರಾಮನನ್ನು ಹುಡುಕಿ ಬೆನ್ನತ್ತಿ ಬರುವ ಮಧ್ಯದಲ್ಲಿ ಮತ್ತೆ ಲಕ್ಷ್ಮಣ ಬಾಣಗಳ ವೃಷ್ಟಿಯನ್ನು ಮಾಡಿದ್ದಾನೆ. ನೀನು ನನ್ನ ಅಣ್ಣನಂತೆ ಹೋಗುವಿಲ್ಲ, ಅಣ್ಣನ ಹತ್ರ ಹೋಗುವಂತೆ ಇಲ್ಲ, ನನ್ನನ್ನು ಎದುರಿಸಿ ನನ್ನ ಜೊತೆ ಯುದ್ಧವಾಗಿ ಹೋಗಬೇಕು ಅಂತ ಲಕ್ಷ್ಮಣ, ರಾವಣ ಬಂದಾಗ ಹೇಗೆ ಮಧ್ಯದಲ್ಲಿ ಬಂದು ಲಕ್ಷ್ಮಣ ಯುದ್ಧವಾಡಿ ಅಮೋಘಾಸ್ತ್ರವನ್ನು, ಬ್ರಹ್ಮದೇವರು ಕೊಟ್ಟಂಥ ಅಸ್ತ್ರವನ್ನು ಹಣೆಗೆ ಬಿಟ್ಟು ಮೂರ್ಛೆಗೆ ಬಂದು ಬಿದ್ದ ಲಕ್ಷ್ಮಣ, ಇಲ್ಲಿಯೂ ನಾನು ಮಧ್ಯೆ ಬರ್ತೇನೆ ಅಂತ ಹೇಳಿ ಮಧ್ಯೆ ಬಂದಿದ್ದಾನೆ. ಆವಾಗ ಅಸ್ತ್ರಗಳ ವೃಷ್ಟಿಯನ್ನು ಮಾಡಿದ್ದಾನೆ. ಅಸ್ತ್ರಗಳ ವೃಷ್ಟಿಯನ್ನು ಮಾಡಿದರೆ ಆ ಅಸ್ತ್ರಗಳು ಮೈ ಮೇಲೆ ಬಿದ್ದರೆ ಅವನಿಗೆ ಏನೂ ಆಗಲಿಲ್ಲ, ವಿಕಾರವೇ ಆಗಲಿಲ್ಲ. ಲೆಕ್ಕ ಮಾಡದೇನೆ ಹಾಗೆ ಅವನನ್ನು ದಾಟಿ ಮುಂದೆ ಹೋಗಿಬಿಟ್ಟಿದ್ದಾನೆ. ಹೇಳುತ್ತದೆ ರಾಮಾಯಣ, ಶ್ರೀಮದಾಚಾರ್ಯರನ್ನು ತಿಳಿಸಿಕೊಡ್ತಾರೆ. ಅಥೇನಮಾವೃತ್ಯ ಸ ಮುಷ್ಟಿನ ಸ ರಾಕ್ಷಸೋ ವಾಯುಸುತಂ ಸ್ತನಾಂತರೆ ಜಗರ್ಜತೇನ ವಿಹತೋ ಹನುಮಾನ್ ಚಿಂತಯನ್ ತತ್ರ ಪ್ರಚಾರಜೈನಂ ತಲೇನ ವಕ್ಷಸ್ಸಭಿ ತಾಡಿತೋ ವೃಷ ಹನುಮತ ಮೋಹಮವಾಪ ರಾಕ್ಷಸಃ ಪುನಶ್ಚ ಸಂಜ್ಞಾನ್ ಸಮವಾಪ್ಯ ಶೀಘ್ರಂ ಯಯೋಷ ತತ್ರೇವ ಚ ಯುಪ್ರವೀರ. ಯಾಕೆ ಹನುಮಂತ ದೇವರು ಮುಷ್ಟಿಪ್ರಹಾರವನ್ನು ಮಾಡಿ ಬಿಟ್ಟು ಬಿಟ್ಟರಲ್ಲ? ರಾವಣನ ಸಂದರ್ಭದಲ್ಲಿಯೂ ಈ ಮಾತು ಬಂದಿದೆ, ಎಲ್ಲರಿಗೂ ನೀವು ನೆನಪಿದೆ.
ಏನು 3 ಅವತಾರಗಳಲ್ಲಿ ಈ ರಾಕ್ಷಸರನ್ನು ನಾನೇ ಕೊಲ್ತೇನೆ ಅಂತ ಹೇಳಿದ್ದಾನೆ. ರಾವಣನು ಸಿಕ್ಕಾಗ ಅವನನ್ನು ಮುಷ್ಟಿಪ್ರಹಾರ ಮಾಡಿ 10 ತಲೆಗಳಿಂದ ರಕ್ತವಾಂತಿಗಳನ್ನು ಮುಖದಿಂದ ಮಾಡಿಕೊಂಡು ಬೀಳುವಂತೆ ಅವನಿಗೆ ಮೂರ್ಛೆ ಮಾಡಿ ಒಗೆದರೆ ಹನುಮಂತ ದೇವರು ಹೊರತು ಅವನನ್ನು ಕೊಲ್ಲಿಲ್ಲ ಅಂತನ್ನೋದಾಗಿ ನಾವು ಕೇಳ್ತೇವೆ. ಯಾಕೆ? ರಾಮನಿಗೆ ಕೀರ್ತಿ ಬರಬೇಕು, ರಾಮನ ಪ್ರತಿಜ್ಞೆ ಪೂರ್ಣ ಆಗಬೇಕು. ಹಾಗಾಗಿಲ್ಲ, ಕುಂಭಕರ್ಣನ ಅವಸ್ಥೆ ಇದ್ದಾಗಲೂ ಕೂಡ ಅವಕಾಶವಿದ್ದಾಗೂ ಅವನನ್ನು ಸಂಹಾರ ಮಾಡದೇನೆ ಹಾಗೆ ಬಿಟ್ಟಿದ್ದಾರೆ. ಬಿಟ್ಟು ಅವನನ್ನು ಮುಂದೆ ಬಂದಿದ್ದಾರೆ. ಅನನ್ಯ ಮಧ್ಯಂ ತಮಿಹಂ ನಿಹತ್ಯ, ಮತ್ತು ಬೇರೆ ಯಾರೂ ಅವನನ್ನು ಕೊಲ್ಲಬಾರದು, ಕೊಲ್ಲಿಕ್ಕೆ ಸಾಧ್ಯವಿಲ್ಲ. ಸ್ವಯಂ ಸ ರಾಮೋ ಯಶ ಆಹರೇತ್, ಆ ಯಶಸ್ಸು ಕೀರ್ತಿ ಯಾರಿಗೆ ಬರಬೇಕು ಅಂತಂದರೆ ರಾಮನಿಗೆ ಬರಬೇಕು, ಹೊರತು ಬೇರೆಯವರಿಗೆ ಬರಬಾರದು ಅಂತನು ಸಲವಾಗಿ ದತ್ತೋವರೋ ದ್ವಾಪರಯೋ ಸ್ವಯಂಚ ಜನಾರ್ದನೇನೈವ ಪುರಾತನಶ್ಚ ಮೈವ ಬದ್ಧೋ, ನಾನೇ 3 ಜನ್ಮದಲ್ಲಿಯೂ ಕೂಡ ಭವತಂ ತ್ರಿಜನ್ಮಸು ಪ್ರವೃದ್ಧ ವೀರೋ ಇತಿ ಕೇಶವೇನ, ಪರಮಾತ್ಮ ಸ್ವಾಮಿ ಅವರಿಗೆ ವರವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾನು ಕೊಲ್ಲುವುದು ತಪ್ಪಾಗ್ತದೆ ಅಂತ ಹೇಳಿ ಹನುಮಂತ ದೇವರು ಕೇವಲವನನ್ನು ಮೂರ್ಛೆಗೊಳಿಸಿ ಮುಂದೆ ಸಾಗಿದ್ದಾನೆ. ಇತಿ ಸ್ಮ ಸಂಚಿತ್ಯ ಕಪೀಶಯುಕ್ತೋ ಜಗಾಮ ಯತ್ರೈವ ಯುಪ್ ಕಪಿಪ್ರವೀರಾ ಸಕುಂಭಕರ್ಣೋ ಅಖಿಲವಾನರಾಂಶ್ಚ ಪ್ರಭರ್ಷಯನ್. ಆವಾಗ ಕುಂಭಕರ್ಣ ಎಚ್ಚರಗೊಂಡ ಮೇಲೆ ಸಿಟ್ಟಿಗೆ ಬಂದು ರಾಮ ಎಲ್ಲಿದ್ದಾನೆ ಅಂತ ಓಡ್ತಾ ಬರ್ತಾ ಇದ್ದಾನೆ. ಅಕ್ಕಪಕ್ಕ ಸಿಕ್ಕ ಕಪಿಗಳನ್ನು ಬಡೆಸೊಪ್ಪುಗಳು ಹಾಕೋತೀವಲ್ಲ ಊಟ ಆದಮೇಲೆ ನಾವು, ಹಾಗೆ ಬಾಯಲ್ಲಿ ನುಂಗುತ್ತಾ ಬರ್ತಾ ಇದ್ದಾರೆ ಕಪಿಗಳನ್ನು. ಅಡಿಕೆ ಪುಡಿ, ಬಡೆಸೊಪ್ಪು, ಚಟ್ನಿ ಪುಡಿ ಹಾಕ್ಕೊಂಡಂತೆ ಈ ಕಪಿಗಳನ್ನೆಲ್ಲ ಅನಾಯಾಸವಾಗಿ ಬಾಯಲ್ಲಿ ಹಾಕೋತ ಬರ್ತಾ ಇದ್ದಾನೆ. ಆಗ ಮತ್ತೇನು ಅಂತಂದರೆ ಲಕ್ಷ್ಮಣ ಸಿಕ್ಕಿದ್ದಾನೆ. ಆ ಕಪಿಗಳು ಏನಾದರೂ ಸತ್ತು ಹೋದ್ರೆ ಹಾಗಾದರೆ ಬಾಯಿಯಲ್ಲಿ ಹಾಕ್ಕೊಂಡಾಗ ಅಂದಾಗ ಯಾರೂ ಸಾಯಲಿಲ್ಲ, ಒಳಗೆ ಹೋಗಿದ್ದಾರೆ. ಒಳಗೆ ದೊಡ್ಡ ಗುಹೆಯಂತೆ ಇದೆ. ಆಗ ನವರಂಧ್ರಗಳಿಂದ ಆ ಕಪಿಗಳು ಹೊರಗೆ ಬರ್ತಾ ಇದ್ದಾರೆ, ರೋಮಕೂಪಗಳಿಂದ ಹೊರಗಡೆ ಬರ್ತಾ ಇದ್ದಾರೆ ಕಪಿಗಳು. ರೋಮ ಅಂತಂದರೆ ಕೂದಲುಗಳ ಮಧ್ಯದಲ್ಲಿ ನಮಗೆ ಕಾಣುವುದಿಲ್ಲ, ಸಣ್ಣದಾದ ತೂತಿರ್ತದೆ. ಆ ತೂತು ಎಷ್ಟು ದೊಡ್ಡದಿತ್ತು ರೋಮಕ್ಕೆ ಅಂತಂದರೆ ಒಂದು ದೊಡ್ಡದಾದ ಡ್ರಮ್ಮಿನಷ್ಟು ದೊಡ್ಡ ತೂತು, ದೇಹ ದೊಡ್ಡದಿದೆ ಒಂದು. ಹಾಗಾಗಿ ಆ ತೂತಿನಿಂದ ಹೊರಗೆ ಬರ್ತಾ ಇದ್ದಾರೆ ಎಲ್ಲರೂ, ಯಾರೂ ಸಾಯಲಿಲ್ಲ. ಬೆಟ್ಟವನ್ನು ಹತ್ತಿದಾಗ ಹೇಗೆ ಅವರಿಗೆ ಅನಿಸ್ಬೇಕೋ ಹಾಗೆ ಅನಿಸ್ತಾ ಇದೆ ಬೆಟ್ಟವನ್ನು ಹತ್ತಿದಂತೆ. ಆಗ ಲಕ್ಷ್ಮಣ ಪ್ರಾಣಪ್ರಯೋಗ ಮಾಡ್ತಾನೆ. ನ್ಯವಾರಯತ್ತಂ ಶರವರ್ಷಧಾರಯ ಸ ಲಕ್ಷ್ಮಣೋ ನೈನಮಚಿಂತಯತ್ ಸಹ. ಆಗ ಲಕ್ಷ್ಮಣ ಶರಗಳ ಬಾಣಗಳ ವೃಷ್ಟಿಯನ್ನೇ ಮಾಡ್ತಾನೆ. ಮಾಡಿದಾಗ ಅವನನ್ನು ಲೆಕ್ಕ ಮಾಡದೇನೆ ಏನೂ ಸಮಸ್ಯೆನೇ ಆಗಲಿಲ್ಲ ಅವನಿಗೆ. ಯಾವ ದೊಡ್ಡ ಅಸ್ತ್ರಶಸ್ತ್ರಗಳ ಪ್ರಯೋಗ ಮಾಡಿದಾಗ ಏನಾದರೂ ತೊಂದರೆ ಆದರೆ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಲಕ್ಷ್ಮಣ ಬಿಟ್ಟ ಬಾಣಗಳಿಂದ ಏನೂ ಅವನಿಗೆ ತೊಂದರೆನೇ ಆಗಲಿಲ್ಲ. ಆಗ ತಾನು ಹಾಗೆ ಮುಂದೆ ಸಾಗಿದ್ದಾನೆ. ಅಥೋ ಸಮಾದಾಯದನು ಸುಗೋರಂ ಶರಾನ್ ಸುರೇಶಾಸನ ತುಲ್ಯ ವೇಗಾನ್ ಪ್ರವೇಶಯಾಮಾಸ ನಿಶಾಚರೇ ಪ್ರಭು ಸರಾಘವ ಪೂರ್ವಹತೇಷು ಯದ್ವತ್. ಆಗ ರಾಮನ ಹತ್ರ ಬಂದ ಆ ಕುಂಭಕರ್ಣ. ಬಂದಾಗ ರಾಮ ಮತ್ತು ಕುಂಭಕರ್ಣನಿಗೆ ಸಾಕಷ್ಟು ಯುದ್ಧವಾಗ್ತದೆ. ತಾನು ತಪಸ್ಸು ಮಾಡಿದ್ದಾನೆ, ಅದರಿಂದ ವರವನ್ನು ಪಡೆದಿದ್ದಾನೆ, ಭಾರಿ ಬಲಿಷ್ಠನೂ ಆಗಿದ್ದಾನೆ. ಹಾಗಾಗಿ ಸ್ವಲ್ಪ ಹೊತ್ತು ಅವನ ಜೊತೆಗೆ ಪರಮಾತ್ಮ ನಾಟಕ ಮಾಡಿದಂತೆ ಯುದ್ಧವನ್ನು ಆಡುತ್ತಾನೆ. ಕೊನೆಗೆ ಅವನ ತಪಸ್ಸು ಮುಗಿತು, ಅವನ ಕಾಲ ಮುಗಿತು. ಅವನ ಸಂಹಾರ ಮಾಡುವ ಪ್ರಸಂಗ ಬಂದಾಗ ಯಾವತ್ ಬಲೇನನ್ಯಹನತ್ಖರಾದೀನ್ ನ ತಾವದೇವೈವ ನ್ಯಪಪತ್ಸ ರಾಕ್ಷಸ. ಆಗ ಖರದೂಷಣರನ್ನು, ತನ್ನ ಅನಂತವಾದ ಬಲ, ದೇವರ ಸಾಮರ್ಥ್ಯ ಎಷ್ಟು? ಸ್ವಲ್ಪ ಇಲ್ಲ, ಅನಂತ ಬಲವುಳ್ಳಂತಹ ಆ ಪರಮಾತ್ಮ ತನ್ನ ಒಂದು ಅಂಶ, ಒಂದೇ ಒಂದು ಸಣ್ಣದಾದ ಬಲದ ಒಂದು ಅಂಶದಿಂದ ಆ ಕುಂಭಕರ್ಣನನ್ನು ಕೊಲ್ಲಬೇಕು ಅಂತ ತಾನು ಬಾಣಗಳಿಂದ 2 ಕೈಗಳನ್ನು ಕತ್ತರಿಸಿ ಹಾಕಿದ್ದಾನೆ. 2 ಬಾಣಗಳಿಂದ ದ್ವಾಭ್ಯಾಂ ಸಬಾಹು ನಿಚಕರತ ತಸ್ಯ ಪದದ್ವಯಂ ಚೈವ ತಥಾ ಶರಾಭ್ಯಾಂ. 2 ಬಾಣಗಳಿಂದ 2 ಕೈಗಳನ್ನು, ಮತ್ತು 2 ಬಾಣಗಳಿಂದ ಮತ್ತು 2 ಕಾಲುಗಳನ್ನು ಕತ್ತರಿಸಿ ಹಾಕಿ, ಮತ್ತೊಂದು ಬಾಣದಿಂದ ರುಂಡವನ್ನೇ ಕತ್ತರಿಸಿ ಹಾಕಿ ಅವನನ್ನು ಕೊಂದು ಹಾಕಿದ್ದಾನೆ.
ಎಲ್ಲರಿಗೆ ಸಂತೋಷ ಆಗಿದೆ, ಎಲ್ಲರಿಗೆ ಆನಂದವೋ ಆನಂದ. ಅಥಾಪರೇಣ ಸ್ಯ ಶಿರೋ ನಿಕೃತ್ಯ ಸಂಪ್ರಾಕ್ಷಿಪತ್ ಸಾಗರ ತೋಯ ಆಶು. ಆಗ ಬೆಟ್ಟದಂತೆ ದೇಹ ಬೆಳಿತಾ ಬೆಳಿತಾ ಹೋಗಿದೆ. ಇವಂದು ಎಷ್ಟು ಯೋಜನಾನಾಂ 3,00,000, 3,00,000 ಯೋಜನ ಶರೀರ ಒಂದು. ಅಷ್ಟು ಶರೀರ ಇರುವಷ್ಟು ಲಂಕೆ ಇಲ್ಲ. ಹಾಗಾಗಿ ಲಂಕೆಯಲ್ಲಿ ಇರಲಿಕ್ಕೆ ಸಣ್ಣ ರೂಪ ತಾಳಿಕೊಂಡಿದ್ದ. ಅದೇ ಇಷ್ಟು ದೊಡ್ಡದಿತ್ತು. 3,00,000 ಅಲ್ಲ, ಸಣ್ಣ ರೂಪ ತಾಳಿದ್ದ. ಎಲ್ಲರಿಗಿಂತ ದೊಡ್ಡದಾದ ರೂಪ ಇತ್ತು. ಆದರೆ ನಿಜವಾದ ಅವನ ರೂಪ ಎಷ್ಟು ದೊಡ್ಡದಿತ್ತು ಅಂದರೆ 3,00,000 ಯೋಜನದಷ್ಟು ದೊಡ್ಡದಾದಂತಹ ದೇಹ. ಆ ದೇಹವನ್ನು ಸಮುದ್ರದಲ್ಲಿ ಸಾಯುವೆ ಹೊತ್ತಿಗೆ ದೊಡ್ಡದಾದ ರೂಪವನ್ನು ತೆಗೆದುಕೊಂಡು ಸಮುದ್ರದಲ್ಲಿ ಬಿದ್ದಿದ್ದಾನೆ. ಆಗ ಸಮುದ್ರ ಏನೋ ಉಕ್ತಾ ಇದೆಯೇ, ಪ್ರಳಯವಾಗ್ತಾ ಇದೆ, ಉಕ್ಕಿ ಬರ್ತಾ ಇದೆ ಅಂತನ್ನುವ ಹಾಗೆ ಅಲ್ಲಿ ಕಾಣ್ತಾ ಇದೆ. ಅವರ್ಧತಾದ್ಧಿ ಪತಿತೇಸ್ಯ ಕಾಗೆ ಮಹಾಚಲೆ ಕ್ಷಣದಾಚರಸ್ಯ ಸುರಾಶ್ಚ ಸರ್ವೇ ವವೃಷುರ್ ಸುಪ್ರಸೂನೈ. ಇಷ್ಟಾಗಿದೆ. ಎಲ್ಲ ದೇವತೆಗಳು ರಾಮನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಕುಂಭಕರ್ಣ, ರಾವಣ ಕುಂಭಕರ್ಣ ಇಬ್ಬರು ಮಹಾದೈತ್ಯರು. ಅದರಲ್ಲಿ ಕುಂಭಕರ್ಣ ತೀರಿ ಹೋದ, ಸತ್ತು ಹೋದ, ಹತನಾದ ಅಂತ ಎಲ್ಲರಿಗೆ ಸಂತೋಷ. ಆ ಸಂತೋಷದ ಅಭಿವ್ಯಕ್ತಿಗಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡುತ್ತಾ, ಆ ಪರಮಾತ್ಮನ ಸ್ತೋತ್ರ ಮಾಡುತ್ತಾ ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಭಾರಿ ಸಂತೋಷದಿಂದ. ಯೋಜನಾನಾಂ ಸ್ತುವಂತೋ ರಘುವರ್ಯ ಮೂರ್ಧ್ನಿ. ಪರಮಾತ್ಮನ ಹಣೆ ಮೇಲೆ, ತಲೆಯ ಮೇಲೆ ಪುಷ್ಪವೃಷ್ಟಿಯಾಗಿದೆ. ಆಗ ಸತು ಸ್ವಭಾವ ಮಾಪನ್ನೋ ಮ್ರಿಯಮಾಣೋ ವ್ಯವರ್ಧಯತ ತೇನಾಸ್ಮಿನ್ ಪತಿತೆ ತ್ವಬ್ಧಿ ಅವರ್ಧತಾಧಿಕಂ ತದಾ ಅಥಾಪರೇ ಏ ರಜನೀಚರಾಹ ತದಾ ಕಪಿಪ್ರವೀರೇ ನೀತಾಶ್ಚ. ಆದರೆ ದೇವತೆಗಳಿಗೆ ಸುಗ್ರೀವನ ಪಕ್ಷದಲ್ಲಿ ಎಲ್ಲರಿಗೆ ಸಂತೋಷವಾಗುವಂತೆ ರಾಕ್ಷಸರಿಗೆ ಯಾರಿಗೂ ಸಂತೋಷವಾಗಲಿಲ್ಲ. ದೊಡ್ಡದಾದ ಬಲ ಕುಂಭಕರ್ಣ. ಅವನೇ ಸತ್ತು ಹೋದ ಮೇಲೆ ಏನು ಮಾಡಬೇಕು ಅಂತ ಎಲ್ಲ ಕಡೆ ಹಾಹಾಕಾರ ಆಗಿದೆ. ಬಹಳಷ್ಟು ಎಲ್ಲರಿಗೆ ದುಃಖ ಆಗಿದೆ. ರಾವಣನಿಗೂ ಸುದ್ದಿ ಮುಟ್ಟಿತು. ರಾವಣನಿಗೆ ಸುದ್ದಿ ಮುಟ್ಟಿದ್ದು ಕೇಳಿ ಬಹಳ ಮನಸ್ಸಿಗೆ ನೋವಾಗಿದೆ. ಸದುಃಖ ತಪ್ತೋ ನಿಪಪಾತ ಮೂರ್ಛಿತ. ಈ ಸುದ್ದಿ ಕೇಳಿದ ತಕ್ಷಣವೇ ದುಃಖದಿಂದ ರಾವಣ ಮೂರ್ಛಿತನಾಗಿ ಬಿದ್ದಿದ್ದಾನೆ. ಆಯ್ತು, ಇನ್ನು ಮೇಲೆ ನನ್ನ ಅವಸ್ಥೆ ಮುಗೀತು ಅಂತ ರಾವಣ ತಿಳಿದ. ಮೂರ್ಛಿತನಾಗಿ ಬಿದ್ದಿದ್ದಾನೆ. ಬಹಳ ಸಮಸ್ಯೆ ಆಗಿದೆ ಅವನಿಗೆ. ಸ ದುಃಖ ತಪ್ತೋ ನಿಪಪಾತ ಮೂರ್ಛಿತೋ ನಿರಾಶಕಶ್ಚಾಭವದಾತ್ಮಜೀವಿತೆ ತಮಾಹ ಪುತ್ರತ್ಯದಶೇಷ ಶತ್ರು ನಿಯುಂಕ್ಷ ಮಾಂ ಶತ್ರುವಧಾಯ ಮಾಚಿರಂ. ಏನು ಮಾಡಬೇಕು, ನಿನ್ನೇನು ಗೆಲ್ಲೋದಕ್ಕೆ ಆಗೋದಿಲ್ಲ, ನನ್ನ ಹಣೆಬಾರ ಮುಗೀತು ಅಂತ ತಾನು ವಿಚಾರ ಮಾಡಿ ಅಲ್ಲೇ ಇದ್ದಾನೆ. ಅಷ್ಟರಲ್ಲಿ ಇಂದ್ರಜಿತ ಬರ್ತಾನೆ. ಇಂದ್ರಜಿತ ಬಂದು ತಾನು ಹೇಳ್ತಾನೆ, ಇನ್ನೇನು ಕಾಳಜಿ ಮಾಡಬೇಡ, ನಾನು ಹೋಗ್ತೇನೆ. ನಾನು ಹೋಗಿ ಆ ರಾಮ ಲಕ್ಷ್ಮಣ ಅವರ ಸೈನ್ಯವನ್ನು ಎಲ್ಲವನ್ನೂ ನಾನು ನಾಗಪಾಶದಿಂದ ಕಟ್ಟಿ ಹಾಕ್ತೇನೆ, ಅವ್ರನ್ನೆಲ್ಲ ಕೊಂದು ಹಾಕ್ತೇನೆ ಅಂತ ಹೇಳಿ ನೀನು ನನಗೆ ಆಜ್ಞೆ ಕೊಡು ಅಂತ ಹೇಳಿ ಹೋಮ ಮಾಡುತ್ತಾನೆ. ಪ್ರತಿ ಬಾರಿ ಇಂದ್ರಜಿತ ಎಷ್ಟು ಬಾರಿ ಬಂದಿದ್ದಾನೋ ಅಷ್ಟೂ ಬಾರಿ ಹೋಮವನ್ನು ಮಾಡಿ ದೇವತೆಗಳ ಅನುಗ್ರಹವನ್ನು ಪಡೆದು ತಾನು ಯುದ್ಧಕ್ಕಾಗಿ ಬಂದಿದ್ದಾನೆ. ಪ್ರತಿ ಬಾರಿ ಅದನ್ನು ತಾತ್ಪರ್ಯ ಉಲ್ಲೇಖ ಮಾಡುತ್ತದೆ. ಮತ್ತೆ ಹೋಮ ಮಾಡಿ ತಾನು ಬಂದಿದ್ದಾನೆ. ಬಂದು ಸ ಆತ್ತಧನ್ವ ಶರೋರಥೇನ ವಿಯತ್ ಸಮಾರುಖ್ಯ ಯೌವದರ್ಶನಂ ಸ ನಾಗಪಾಶೈರ್ವರತ ಶಿವಸ್ಯ ಬಬಂಧ ಸರ್ವಾನ್ ಕಪಿವೀರ ಸಂಘಾನ್. ಆಗ ತಾನು ಇಂದ್ರಜಿತ ಏನು ಮಾಡಿದ್ದಾನೆಂದರೆ ನಾಗಪಾಶದಿಂದ ಎಲ್ಲರನ್ನೂ ಕಟ್ಟಿ ಹಾಕಿದ್ದಾನೆ. ರುದ್ರದೇವರ ವರ ಇತ್ತು. ಸ ನಾಗಪಾಶೈರ್ವರತೋ ಶಿವಸ್ಯ, ರುದ್ರದೇವರ ವರ ಇತ್ತು. ಹಾಗಾಗಿ ಸರ್ವಾನ್ ಎಲ್ಲರನ್ನು, ಕಪಿ ವೀರ ಸಂಘಾನ್ ಮಹಾಮಹ ಹನುಮಂತ ದೇವರು, ಲಕ್ಷ್ಮಣ, ಸಕಲ ಅಂಗದ, ಸುಗ್ರೀವ ಎಲ್ಲರೂ ಕೂಡ ಕಟ್ಟಿಸಿಕೊಂಡಿದ್ದಾರೆ. ಹನುಮಂತ ದೇವರಿಗೆ ಅದನ್ನು ಬಿಡಿಸಿಕೊಳ್ಳಿಕ್ಕೂ ಸಾಧ್ಯವಿತ್ತು, ಲಕ್ಷ್ಮಣನಿಗೂ ಸಾಧ್ಯವಿತ್ತು. ಆದರೆ ಹಿಂದಕ್ಕೆ ಒಂದು ಕಥೆ ಆಯಿತು ಅಂತ ಹೇಳ್ತದೆ. ರಾಮಾಯಣ ಆಯಿತು, ಶ್ರೀಮದಾಚಾರ್ಯರನ್ನು ತಿಳಿಸಿಕೊಡ್ತಾರೆ. ಹಿಂದೆ ಗಂಧಮಾದನ ಪರ್ವತದಲ್ಲಿ ಪರಮಾತ್ಮ ಎಲ್ಲ ದುಷ್ಟರನ್ನು ಸಂಹಾರ ಮಾಡಬೇಕು, ಹಾಗಾಗಿ ನಾನು ಅವತಾರ ಮಾಡ್ತೇನೆ,
ನೀವು ದೇವತೆಗಳೆಲ್ಲ ಅವತಾರ ಮಾಡಿ ತಳಗೆ ಭೂಲೋಕದಲ್ಲಿ ಬನ್ನಿ ಅಂತ ಒಂದು ದೊಡ್ಡದಾದ ಸಭೆ, ಒಂದು ಮೀಟಿಂಗ್ ಮಾಡ್ತಾ ಇರಬೇಕಾದಾಗ ಎಲ್ಲ ದೇವತೆಗಳಿಗೆ ಒಂದೊಂದು ಅವತಾರವನ್ನು ಪರಮಾತ್ಮ ಕೊಟ್ಟ, ಭೂಮಿಯಲ್ಲಿ ನೀವು ಹುಟ್ಟಿ ಹುಟ್ಟಿ ಅಂತ. ಆಗ ಗರುಡ ಅಂತಾನೆ, ಸ್ವಾಮಿ ನಾನೂ ಕೂಡ ನಿನ್ನೆ ಸೇವೆ ಮಾಡೋದಕ್ಕಾಗಿ ಭೂಮಿಯಲ್ಲಿ ನಾನು ಅವತಾರ ಮಾಡಬೇಕು, ಹುಟ್ಟಬೇಕು ಅಂದಾಗ ದೇವರು ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ಇಲ್ಲ ನಿನಗೆ ಹುಟ್ಟು ಇಲ್ಲ, ನೀನು ಹುಟ್ಟಬೇಡ, ನಿನಗೆ ಅವತಾರ ಇಲ್ಲ. ಎಲ್ಲರ ಅವತಾರ ಮಾಡಿದಾಗ ಏನು ನಿನಗೆ ಪುಣ್ಯ ಬರಬೇಕಲ್ಲ, ಆ ಪುಣ್ಯ ನಿನಗೆ ಒಂದು ಕೆಲಸ ಕೊಡ್ತೇನೆ, ಆ ಸಮಯದಲ್ಲಿ ನೀನು ಬಂದು ಆ ಕೆಲಸ, ಆ ಸೇವೆಯನ್ನು ಮಾಡು, ನಿನಗೆ ಅದಕ್ಕಿಂತ ಹೆಚ್ಚು ಪುಣ್ಯ ಬರ್ತದೆ ಅಂತ ಹೇಳಿರ್ತಾನೆ. ಆ ಪ್ರಸಂಗ ಈಗ ಬಂದಿದೆ, ಅದನ್ನು ನೆನಪು ಮಾಡಿಕೊಡ್ತಾರೆ. ತಮಾಹ ವಿಷ್ಣುರ್ನ ಭುವಿ ಪ್ರಜಾತಿ ಉಪೈಹಿ ಸೇವಾಂ ತವಚಾನ್ಯಥಾಹಂ ಆದಾಸ್ಯ ಏವಾತ್ರ ಯಥಾ ಯಶಸ್ಯ ಧರ್ಮಶ್ಚ ಕರ್ತವ್ಯ ಕೃತೈವ ಚ ಸ್ಯಾಹ ವರೇಣ ಸರ್ವಸ್ಯ ಚರಾವಣಾತ್ಮಜೋ ಯದಾ ನಿಬಂಧಾತಿ ಕಪಿಂಸ ಲಕ್ಷ್ಮಣಾನ್. ಉರಂಗಪಾಶ, ಈ ನಾಗಪಾಶದಿಂದ ಎಲ್ಲರನ್ನ ಕಟ್ಟಿ ಹಾಕಿದ್ದಾನೆ. ಉರಂಗಪಾಶೇನ ತದಾ ತ್ವಮೇವ ಸಮೇತ್ಯ ಸರ್ವಾನಪಿ ಮೋಚಯಸ್ವ. ಆಗ ಇಂದ್ರಜಿತ, ನೋಡ್ರಿ ದೇವರು ಆವಾಗೇ ಹೇಳಿಬಿಟ್ಟಿದ್ದಾನೆ, ಇಂದ್ರಜಿತ ನಾಗಪಾಶದಿಂದ ಎಲ್ಲರನ್ನೂ ಕಟ್ಟಿ ಹಾಕ್ತಾನೆ. ಆಗ ನೀನು ಬಂದು ಆ ನಾಗಪಾಶದಿಂದ ಎಲ್ಲರನ್ನೂ ಮುಕ್ತನಾಗಿ ಮಾಡು. ಅದಕ್ಕಾಗಿ ಹನುಮಂತ ಆಗಲಿ, ಲಕ್ಷ್ಮಣ ಆಗಲಿ, ರಾಮಚಂದ್ರ, ಸರ್ವಜ್ಞನಾದ ಸರ್ವಶಕ್ತನಾದ ರಾಮ ಏನೇನು ಯಾರಿಗೂ ಮಾಡಲಿಲ್ಲ, ಏನೇನು ಯಾರಿಗೂ ಏನೂ ಮಾಡಲಿಲ್ಲ. ಏನು ಮಾಡಲಿಲ್ಲ ಅಂದ್ರೇನು? ಯಾರಿಗೂ ಏನು ಸಮಸ್ಯೆ ಆದಾಗ ರಾಮನೇ ಬರಬೇಕಲ್ಲ ಬಿಡಿಸೋದಕ್ಕೆ, ಆದರೆ ರಾಮ ಬಿಡಿಸ್ಲಿಲ್ಲ, ಹಾಗೆ ನಿಂತಿದ್ದವನು. ಹಾಗಾದರೆ ಏನು ಮಾಡಬೇಕು? ಈ ಗರುಡ ಆವಾಗ ಬಂದ. ಗರುಡ ಬಂದ ಹೇಳ್ತಾನೆ, ಉರಂಗಪಾಶೇನ ತದಾ ತ್ವಮೇವ ಸಮೇತ್ಯ ಸರ್ವಾನಪಿ ಮೋಚಯಸ್ವ. ಪರಮಾತ್ಮ ಹಿಂದೆ ಹೇಳಿದ್ದ, ನೀನು ಅವತಾರ ಸಮಯದಲ್ಲಿ ನಿನಗೆ ಅವತಾರ ಎಲ್ಲರೂ ಮಾಡ್ತೇವೆ, ಆದರೆ ನಿನಗೆ ಅವತಾರ ಇಲ್ಲ, ನಿನಗೆ ಅವತಾರ ಇಲ್ಲ. ಆಗ ನೀನು ಏನು ಮಾಡು ಅಂತಂದರೆ, ಎಲ್ಲರಿಗೆ ಆದಂಥ ಬಾಧೆಯನ್ನು ಪರಿಹಾರ ಮಾಡು ಅಂತ ಹೇಳಿದ್ದು ನೆನಪು ಮಾಡಿಕೊಂಡು ಗರುಡು ಬಂದಾನೆ. ಅಹಂ ಸಮರ್ಥೋಪಿ, ಪರಮಾತ್ಮ ಹೇಳ್ತಾನೆ, ನಾನು ಸಮರ್ಥನಾಗಿದ್ದೇನೆ. ಲಕ್ಷ್ಮಣಶ್ಚ, ಲಕ್ಷ್ಮಣನು ಸಮರ್ಥನಾಗಿದ್ದಾನೆ. ತಥೋ ಹನುಮಾನ್, ಹನುಮಂತ ದೇವರು ತಮ್ಮನ್ನು ತಾವು ಬಿಡಿಸಿಕೊಳ್ತಾರೆ, ಇನ್ನೊಬ್ಬರಿಗೆ ಉಳಿದವರಿಗೆಲ್ಲರಿಗೂ ಆದ ತೊಂದರೆಗಳಿಂದಲೂ ಮುಕ್ತನಾಗಿ ಮಾಡ್ತಾರೆ. ಆದರೆ ತವ ಪ್ರಿಯಾರ್ಥಂ, ನಿನ್ನ ಪ್ರೀತಿಗಾಗಿ, ನೀನು ಸೇವೆ ಕೇಳಿದ್ದೀಯಲ್ಲ ಗರುಡ, ಹಾಗಾಗಿ ನಿನ್ನ ಪ್ರೀತಿಗಾಗಿ ನಿನಗೆ ಪುಣ್ಯ ಬರಬೇಕು, ನೀನು ಇದರಲ್ಲಿ ಭಾಗಿ ಆಗಬೇಕು ಅನ್ನೋ ಸಲುವಾಗಿ ತವ ಪ್ರಿಯಾರ್ಥಂ ಗರುಡೇಶ ಏವ ಕೃತಸ್ಥವಾದೇಶ ಇಮಂ ಕುರುಷ್ವ, ಇದನ್ನು ನೀನು ಮಾಡುವಂತ ದೇವರು ಆಜ್ಞೆ ಮಾಡಿರ್ತಾನೆ. ಹಾಗಾಗಿ ಗರುಡ ರೆಕ್ಕೆಗಳನ್ನು ಬಾರಿಸಿ 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 ರೆಕ್ಕೆಗಳನ್ನು ಬಡಿದು ಬಡಿದು ಬರ್ತಾನೆ. ಕೇವಲ ಗರುಡನ ಗಾಳೆಯಿಂದ ಎಲ್ಲರೂ ನಾಗಪಾಶದಿಂದ ಮುಕ್ತರಾಗ್ತಾರೆ. ಒಂದು ಸ್ಪರ್ಶ ಮಾಡಬೇಕಾಗಿಲ್ಲ. ಗರುಡ ದೊಡ್ಡದಾದ ರೂಪ, ಮೇಲೆ ಒಮ್ಮೆ ಆಕಾಶ ಮಾರ್ಗದಿಂದ ಹಾರಿ ಹೋಗಿಬಿಡ್ತಾನೆ. ಆ ಗಾಳಿ ಬಡಿದಂತಹ ಎಲ್ಲರೂ ಕೂಡ ಆ ನಾಗಪಾಶದಿಂದ ಮುಕ್ತರಾಗಿ ಭಾರೀ ಸಾಮರ್ಥ್ಯ. ಇಷ್ಟೊತ್ತನ ಯುದ್ಧ ಮಾಡಿದ್ದಕ್ಕೆ ಸುಸ್ತರಾಗಿ ಬಿದ್ದಿರ್ತಾರೆ. ಮತ್ತೆ ಮಲಗಿ, ರಾತ್ರಿ ಮಲಗಿ ಮುಂಜಾನೆ ಎದ್ದು ಬಂದಾಗ ಏನು ಫ್ರೆಶ್ ಇರಬೇಕು, ಏನು ಬಲಿಷ್ಠರಾಗಿ ಬಂದಿರ್ತಾರೋ ಹಾಗೆ ಭಾರಿ ಸಾಮರ್ಥ್ಯ ಉಳ್ಳವರಾಗಿ ತಾವು ಬಂದರು. ತವ ಪ್ರಿಯಾರ್ಥಂ ಗರುಡೇಶ ಏವ ಕೃತಸ್ಥವಾದೇಶ ಇಮಂ ಕುರುಷ್ವ. ಆಗ ಇದು ದೇವಗುಖ್ಯ, ಇದು ಒಳಗಿನ ಗುಟ್ಟು. ಈ ಗುಟ್ಟು ತಿಳಿದವರು ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಗತಂ ಅಂತ ಹೇಳಿದಂತೆ ಲಕ್ಷ್ಮೀದೇವಿಗೆ, ಸೀತಾದೇವಿಗೆ ಗೊತ್ತಿದೆ, ಹನುಮಂತ ದೇವರಿಗೂ ಗೊತ್ತಿದೆ, ಲಕ್ಷ್ಮಣನು ಇದು ವಿಷಯ ತಿಳಿದಿದ್ದ. ಹಾಗಾಗಿ ಯಾರೂ ಏನೂ ಮಾಡಲಿಲ್ಲ. ಆವಾಗ ಬಂದು ನ ಲಕ್ಷ್ಮಣೋ ನೈವ ಚ ಮಾರುತಾತ್ಮಜ ನ ಚೈವ ಜಾನಂತಿ ಹಿ ದೇವಗುಖ್ಯಂ. ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ರು. ಗರುಡು ಬಂದ, ಬಿಡಿಸಿದ, ಎಲ್ಲರೂ ಮುಕ್ತರಾಗಿದ್ದಾರೆ. ಈ ವಿಷಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಂದ್ರಜಿತ ಬಂದ, ರುದ್ರದೇವರ ಬರವಿತ್ತು, ನಾಗಪಾಶವನ್ನು ಬಿಟ್ಟ. ಆ ನಾಗಾಸ್ತ್ರದಿಂದ ಎಲ್ಲರೂ ಮೋಹಿತರಾಗಿ ಕಟ್ಟಿಸಿಕೊಂಡು ಇದ್ದರು. ಆಗ ರಾಮ ಸ್ವಯಂ ಸಾಕ್ಷಾತ್ ಭಗವಂತನಿಂದ ಅದನ್ನು ಬಿಡಿಸ್ಲಿಕ್ಕಾಗಲಿಲ್ಲ ರಾಮ. ಹಾಗಾಗಿ ದುರ್ಬಲ ಏನು ರಾಮ ಅಂತ ಪ್ರಶ್ನೆ ಬರ್ತದೆ. ಅದರ ತರುವಾಯದಲ್ಲಿ ಹನುಮಂತ ದೇವರಿದ್ದಾರೆ. ರಾವಣ, ಕುಂಭಕರ್ಣಂಥ ಮಹಾದೈತ್ಯರನ್ನು ಕೇವಲ ಒಂದು ಮುಷ್ಟಿ ಪ್ರಹಾರದಿಂದ ಅಲ್ಲಾಡಿಸಿಬಿಟ್ಟಂತಹ ಹನುಮಂತ ದೇವರಿದ್ದರು. ಲಕ್ಷ್ಮಣ ಇದ್ದ.
ಅವರೆಲ್ಲ ಇದ್ದಾಗ ಮತ್ತೆ ನಾಗಾಸ್ತ್ರದಿಂದ ಮುಕ್ತಿ ಸಕಲ ಕಪಿಗಳಿಗೆ ಮಾಡಲಿಲ್ಲ ಏನೋ ಅಂತ ಪ್ರಶ್ನೆ ಬಂದರೆ ಈ ಅಂಶ ಇದೆ, ಈ ದೇವಗುಕ್ಷ ಇದೆ. ಇದನ್ನು ತಿಳಿದುಕೊಳ್ಬೇಕು ನಾವು. ಏನು ಅಂದರೆ ಪರಮಾತ್ಮ ವರ ಕೊಟ್ಟಿದ್ದಾನೆ. ಏನು ವರ ಕೊಟ್ಟಿದ್ದಾನೆ? ನೀನು ಕೂಡ ಯುದ್ಧದಲ್ಲಿ ಪಾತ್ರನಾಗಬೇಕು, ಆದರೆ ನೀನು ಆಗುವಂತೆ ಇಲ್ಲ. ಮುಂದೆ ನಿನಗೆ ಒಂದು ಪ್ರಸಂಗ ಬರ್ತದೆ, ಆ ಪ್ರಸಂಗದಲ್ಲಿ ನೀನು ಬಂದು ಆ ನಾಗಪಾಶದಿಂದ ಎಲ್ಲರನ್ನು ಮುಕ್ತನನ್ನಾಗಿ ಮಾಡಿ ನಿನ್ನ ಕರ್ತವ್ಯ, ನಿನ್ನ ಸೇವೆಯನ್ನು ನೀನು ಸಲ್ಲಿಸು ಅಂತ ದೇವರು ಹೇಳಿದ್ದಕ್ಕಾಗಿ ದೇವರು ಸ್ವಯಂ ತಾನು ಸುಮ್ಮನಾಗಿದ್ದ. ಅದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅಥೋ ನಿಬಂಧಾಶು ಹರೀನ್ ಸ ಲಕ್ಷ್ಮಣಾನ್ ಜಗಾಮ ರಕ್ಷಸ್ವ ಪಿತುಸ್ಸಕಾಶಂ ನನಂದಚಾಶೋ ಪಿಹಿತ ಶನೇಶ್ವರ ಸಶಂಸಪುತ್ರಂ ಕೃತ ಆತ್ಮಕಾರ್ಯಂ. ಹಾಗಾಗಿ ಆ ದೇವರು ಅದನ್ನು ತಿಳಿದುಕೊಂಡು ಆಗ ಅವನು ಬಂದ. ಸಪಕ್ಷಿರಾಜ ಹರೇಹೇ ನಿರ್ದೇಶಂ ಸಪಕ್ಷಿರಾಜೋಥ ಹರೇರ್ನಿದೇಶಂ ಸ್ಮರನ್, ತಾನು ನೆನಪು ಮಾಡಿಕೊಂಡು ಬಂದು ತತ್ಪಕ್ಷ, ನೋಡ್ರಿ, ತತ್ಪಕ್ಷವಾತ ಸ್ಪರ್ಶೇನ, ಅವನು ರೆಕ್ಕೆಗಳನ್ನು ಬಡಿದಾಗ ಯಾವ ಗಾಳಿ ಇತ್ತೋ ಆ ಗಾಳಿಯಿಂದ ನಾವು ಈಗೆಲ್ಲ ಸರ್ಪ ಹುಣ್ಣುಗಳು ಅಂತ ಕೇಳ್ತೀವಿ. ಸರ್ಪ ಹುಣ್ಣಾದಾಗ ಗರುಡನನ್ನು ಬರಿತಾರೆ. ಬರೆದಾಗ ಕೇವಲ ಕೆಮ್ಮಣ್ಣು ಇರ್ತದೆ. ಆ ಕೆಮ್ಮಣ್ಣಿನಿಂದ ಅವರು ಸ್ವಲ್ಪ ಯಾರು ಬೇಕಾದರೂ ಬರೆದರೆ ಅದು ಹೋಗ್ತದಂತೇನಿಲ್ಲ. ಸ್ವಲ್ಪ ಮಂತ್ರ ತಂತ್ರ, ದೇವರು ಗುರುಗಳು ಭಕ್ತಿ ಪೂಜಾ ಇತ್ಯಾದಿಗಳನ್ನು ಮಾಡೋರ ಕಡೆಯಿಂದ ಅದನ್ನು ಬರೆಸ್ತಾರೆ. ಬರೆಸಿ ಸ್ವಲ್ಪ ದಿನ, 1 ವಾರನೋ 4 ದಿನ ಬರೆಸ್ತಾರೆ. ಇಷ್ಟು ದಿವಸ ಅಂತ ಇರ್ತದೆ. ಬರೆಸಿದಾಗ ಅದು ನಾಗ ಹೋಗ್ತದೆ. ಎಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಹೋಗದೇ ಇದ್ದಾಗ ಅದರಿಂದ ಹೋಗ್ತದೆ ಅಂತ ಅನುಭವ ಪಟ್ಟವರು ಅದನ್ನು ಮಾಡಿಕೊಂಡು ನೋಡಿದ್ದವರಿದ್ದಾರೆ. ಹಾಗಾಗಿ ಗರುಡ ಅಂತ ಕೇವಲ ನಾಮಸ್ಮರಣೆ ಮಾಡಿದರೆ ಎಷ್ಟು ಆಪತ್ತು ಪರಿಹಾರ ಆಗ್ತದೆ, ನಾಗಬಾಧೆ. ಹಾಗಾಗಿ ಆ ನಾಗಬಾಧದಿಂದ ತತ್ ಪಕ್ಷವಾತ ಸ್ಪರ್ಶೇನ ಕೇವಲಂ ವಿನಷ್ಟ ಯೇಷಾಂ ಸ ಉರಂಗ ಬಂಧ. ಆ ಉರಂಗ, ಆ ನಾಗದ ಬಂಧ ಬಿಟ್ಟಿಕೊಂಡು ಹೋಗಿದೆ. ಎಲ್ಲರೂ ಆರಾಮಾಗಿದ್ದಾರೆ. ಪ್ರಣಮ್ಯ, ಇಷ್ಟು ಬಂದು ಎಲ್ಲರನ್ನು ಎಬ್ಬಿಸಿ ಪರಮಾತ್ಮನ ಮುಂದೆ ಬಂದು ನಮಸ್ಕಾರ ಮಾಡಿದ್ದಾನೆ. ಪ್ರಣಮ್ಯ ರಾಮಂ ಸ ಪರಾತ್ಮ ದೈವತಂ, ಪರಾತ್ಮ ದೇವತೆಯಾದಂತಹ ಎಲ್ಲರ ಅಂತರ್ಯಾಮಿಯಾದ ಸ್ವಾಮಿಯಾದ ಭಗವಂತನಿಗೆ ನಮಸ್ಕಾರ ಮಾಡಿ, ಅಯ್ಯೋ ಸುಮಾಲ್ಯ ಭರಣ ಅನುಪೇದ, ಗರುಡ ಬರಬೇಕಾದಾಗ ಹೇಗೆ ಬಂದ? ಕಂಠದಲ್ಲಿ ಹಾರವನ್ನು, ರತ್ನವನ್ನು, ಆಭರಣದಿಂದ ಉಪೇತನಾದ ಭಾರಿ ತಯಾರಾಗಿ ಬಂದಿದ್ದ ಗರುಡ. ಬಂದು ಆ ನಾಗಪಾಶವನ್ನು ಕಳೆದು ದೇವರಿಗೆ ನಮಸ್ಕಾರ ಮಾಡಿ, ಹನುಮಂತ ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗಿದ್ದಾನೆ. ಕಪಿಪ್ರವೀರಾಶ್ಚ ತರುಣ್ಶೀಲಾಶ್ಚ ಪ್ರಗಕ್ಷ್ಯನೇ ದುರ್ಬಲಿನ ಪ್ರಹೃಷ್ಟಾ. ಆವಾಗ ಎಲ್ಲರಿಗೆ ಸಂತೋಷ ಆಗಿದೆ. ಎಲ್ಲರೂ ಮತ್ತೆ ಪುನಃ ಜೀವನವನ್ನು ಪಡೆದಾಗ ಎಷ್ಟು ಸಂತೋಷ ಪಡಬೇಕೋ ಅಷ್ಟು ಸಂತೋಷಪಟ್ಟಿದ್ದಾರೆ. ಶುತ್ವಾ ನಿದಾನಂ ಪ್ಲವಗೈಶ್ವರಾಣ ಪುನಃ ಸುಪುತ್ರೋ ಅತ್ರದ ಸತ್ರ ರಾವಣ ಬಂಧಾದ ಮುಷ್ಮಾತ್ ಪ್ರತಿ ನಿಸೃತಾಸ್ತೆ ಕಿಮತ್ರ ಕಾರ್ಯಂ ಇತಿ ಚಿಂತಯಾನಃ. ಆಗ ರಾವಣ ಕಳಿಸಿದಂತಹ ಕುಂಭಕರ್ಣ ಅವನು ಸತ್ತು ಹೋಗಿದ್ದಾನೆ. ಸತ್ತು ಹೋದ ಮೇಲೆ ರಾವಣ ಮೂರ್ಛಿತನಾಗಿ ಬಿದ್ದಾಗ ಏನು ಮಾಡಬೇಕು ಕರ್ತವ್ಯ ಮೂಢನಾಗಿ ಬಿದ್ದಾಗ ಇಂದ್ರಜಿತ್ ಸ್ವಯಂ ತಾನು ಬಂದು ನಾನು ಎಲ್ಲರನ್ನು ಕೊಂದು ಹಾಕ್ತೇನೆ, ನಾನು ಸಮರ್ಥನಾಗಿದ್ದೇನೆ ಅಂತ ಹೇಳಿ ತಾನು ಬಂದಾಗ ಅದರಂತೆ ಕಾರ್ಯ ಮಾಡಿದ. ಆದರೆ ಸ್ವಾಮಿ ರಾಮಚಂದ್ರ ದೇವರಿದ್ದಾನೆ, ಇಲ್ಲಿ ಸ್ವಯಂ ಪರಮಾತ್ಮ ಇದ್ದಾನೆ. ಹಾಗಾಗಿ ಈ ಸಂದರ್ಭ ಸನ್ನಿವೇಶಗಳು ಬರ್ತದೆ ಅಂತ ಮೊದಲಿಗೆ ತಿಳಿದುಕೊಂಡು ಸರ್ವಜ್ಞನಾದ ಭಗವಂತ ತಾನು ಗರುಡನಿಗೆ ಸೂಚನೆ ಮಾಡಿಟ್ಟಿದ್ದ. ಆ ಗರುಡ ಬಂದು ಈ ಆಪತ್ತನ್ನು ಪರಿಹಾರ ಮಾಡಿ ಮತ್ತೆ ಪುನಃ ಎಲ್ಲರನ್ನ ಬದುಕಿಸಿದ್ದಾನೆ. ಆದರೆ ಆ ಗಾಳಿಯಿಂದ ದೈತ್ಯರೂ ಕೂಡ, ಆ ಗಾಳಿ ಬಡಿದು ದೈತ್ಯರು ಮತ್ತೆ ಮೂರ್ಛೆಗೆ ಬಂದವರು ಅಥವಾ ಸತ್ತವರು ಮತ್ತೆ ಪುನಃ ಏಳಬಹುದಾಗಿತ್ತಲ್ಲ. ಆಗ ಒಂದು ಜವಾಬ್ದಾರಿಯನ್ನು ಸುಗ್ರೀವ ಕೊಟ್ಟಿದ್ದ, ಯಾರ್ಯಾರು ದೈತ್ಯರು ಸಾಯ್ತಾರೋ ಅವರನ್ನೆಲ್ಲ ಸಮುದ್ರದಲ್ಲಿ ಎತ್ತಿ ಹಾಕಿ ಅಂತ ಹೇಳಿ.
ಹಾಗಾಗಿ ಯಾವ ದೈತ್ಯರೂ ಕೂಡ ಮತ್ತು ಬದುಕಲೇ ಇಲ್ಲ, ಆ ಮೂರ್ಛೆಯಿಂದ ಹೊರಗೆ ಬರಲೇ ಇಲ್ಲ. ಕೇವಲ ಕಪಿಗಳು ಮಾತ್ರ ಹೊರಗಡೆ ಬಂದಿದ್ದ. ಮುಂದೆ ಆ ಬೆಟ್ಟವನ್ನು ತೆಗೆದುಕೊಂಡು ಬಾ ಅಂತ ರಾಮ ಆಜ್ಞೆ ಮಾಡಿದಾಗಲೂ ಕೂಡ ಇದೇ ಸನ್ನಿವೇಶ, ಇದೇ ಸಂದರ್ಭ ಬರ್ತದೆ. ಏನು ಬರ್ತದೆ ಅಂದರೆ, ಎಲ್ಲ ಕಪಿಗಳು ಕೂಡ ಆ ಮೋಹನಾಸ್ತ್ರದಿಂದ ಮೂರ್ಛಿತರಾಗಿರ್ತಾರೆ, ಸಾಯೋ ಪ್ರಸಂಗ ಬಂದಿರ್ತದೆ ಎಷ್ಟೋ ಜನಕ್ಕೆ. ಆಗ ಹನುಮಂತ ದೇವರು ಆ ಬೆಟ್ಟವನ್ನು ತೆಗೆದುಕೊಂಡು ಬರ್ತಾರೆ. ಅದರಿಂದ ಎಲ್ಲರೂ ಪುನರ್ಜೀವನಗೊಳ್ಳುತ್ತಾರೆ ಅಂತ ನಾವು ಕೇಳೋರಿದ್ದೇವೆ. ಮುಂದೆ ಇದೇ ಸನ್ನಿವೇಶ ಆಗೂ ಬಂದಿರ್ತದೆ. ಆಗ ದೈತ್ಯರೂ ಬದುಕುವ ಪ್ರಸಂಗ ಬರ್ತದೆ. ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಇದ್ದ ವ್ಯತ್ಯಾಸವೇ ಇದು. ರಾಮಾವತಾರದಲ್ಲಿ ಸಜ್ಜನರು ಬದುಕಬೇಕು, ದುಷ್ಟರು ಸಾಯಬೇಕು ಅಂತ ಹೇಳಿ 14,000 ವರ್ಷಗಳ ಕಾಲ ತಾನು ಭಗವಂತ ಅಯೋಧ್ಯೆಯಲ್ಲಿ ರಾಜ್ಯವನ್ನು ಆಳಿದ್ದಾನೆ. 9ನೇ ಅಧ್ಯಾಯ ತಾತ್ಪರ್ಯದಲ್ಲಿ ಮುಂದೆ ಇದರ ಮುಂದಿನ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಡುತ್ತಾರೆ. ರಾವಣ ಸತ್ತಾದ ಮೇಲೆ ಅಷ್ಟು ದೀರ್ಘಕಾಲದವರೆಗೆ ಯಾರೂ ಕೂಡ ತಮ್ಮ ಪಕ್ಷದವರನ್ನು ಪರಮಾತ್ಮ ಸಾಯಿಸಲಿಲ್ಲ, ಸತ್ತವರನ್ನು ಬದುಕಿಸಿದ್ದಾನೆ. ಆದರೆ ಕೃಷ್ಣಾವತಾರದಲ್ಲಿ ಎಲ್ಲರೂ ಅಸುರರು ಸಾಯುವಂತೆ ತಮ್ಮ ಪಕ್ಷದವರನ್ನು ಪರಮಾತ್ಮ ಶಾಪದಿಂದಲೋ ಅಥವಾ ಅಸ್ತ್ರಶಸ್ತ್ರಗಳಿಂದಲೋ ಅವ್ರನ್ನ ಕೊಂದು ಹಾಕಿದ್ದಾನೆ ಪರಮಾತ್ಮ. ಯಾಕೆ? ದ್ವಾಪರ ಯುಗ ಮುಗಿಬೇಕು, ಕಲಿಯುಗ ಪ್ರಾರಂಭವಾಗಬೇಕು ಅಂತ ಹೇಳಿ. ಹಾಗಾಗಿ ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ಇದು ವ್ಯತ್ಯಾಸ ಇದೆ. ರಕ್ಷಣೆ ಮಾಡಿದ್ದಾನೆ. ಯಾವಾಗ ಯಾರನ್ನ ರಕ್ಷಣೆ ಮಾಡಬೇಕು ಅವರನ್ನು ರಕ್ಷಣೆ ಮಾಡಿದ. ಯುದ್ಧ ಕಾಲಕ್ಕೂ ಸಜ್ಜನರನ್ನ, ದೇವಭಕ್ತರನ್ನ ಪರಮಾತ್ಮ ಸಂಹಾರ ಮಾಡಿಸಿದ್ದಾನೆ. ಕೊನೆಗೆ ಶಾಪದಿಂದ ಎಲ್ಲ ಯಾದವರನ್ನು ಕೂಡ ಸಂಹಾರ ಮಾಡಿಸಿದ್ದಾನೆ. ಅದನ್ನು ನಾವು ಕೇಳುತ್ತೇವೆ. ಹಾಗಾಗಿ ಇಲ್ಲಿ ಪರಮಾತ್ಮ ಎಲ್ಲ ಕಪಿಗಳನ್ನು ರಕ್ಷಣೆ ಮಾಡಿದ್ದಾನೆ. ಇದು ದೊಡ್ಡದಾದ ವಿಷಯ. ಹಾಗಾಗಿ ತಮ್ಮ ಪಕ್ಷದಲ್ಲಿದ್ದವರನ್ನು ಯಾರೂ ಕೊಲ್ಲುವಂತೆ ದೇವರು ಮಾಡಲಿಲ್ಲ. ಆಗ ಗರುಡ ಬಂದದ್ದು ಅಂದರೆ ಏನಾಯಿತು? ಇದ್ದು ಯುದ್ಧವಾಡುವುದು ಬೇಡ ಅಂತ ಪರಮಾತ್ಮ ಹೇಳಿದ. ನಾನು ಅವತಾರ ಮಾಡುತ್ತೇನೆ ಅಂತ ಪ್ರಾರ್ಥನೆ ಮಾಡಿದಾಗ ಆಯಿತು, ನೀನು ಅವತಾರವನ್ನು ಮಾಡಿಬಿಡು ಅಂತ ಹೇಳ್ಬೋದಾಗಿತ್ತು. ಹಾಗೆ ದೇವರು ಮಾಡಲಿಲ್ಲ. ಬೇಡ, ನೀನು ಅವತಾರ ತಾಳಬೇಡ. ಆದರೆ ಭೂಲೋಕದಲ್ಲಿ ಅವತಾರ ಮಾಡಿ ದೇವತೆಗಳು ಯಾವ ಸೇವೆಯನ್ನು, ನನ್ನ ಸೇವೆಯನ್ನು ಮಾಡ್ತಾರೋ ಆ ಸೇವೆ ಮಾಡೋಕ್ಕಿಂತ ಹೆಚ್ಚು ಪುಣ್ಯ, ಎಷ್ಟು ನನಗೆ ಪ್ರೀತಿಯಾಗುವಂತಹ ಕೆಲಸ, ಒಂದು ಸಂದರ್ಭ, ಒಂದು ಅವಕಾಶ ದೊರಕ್ತದೆ. ಆಗ ಬಂದು ನಿನ್ನ ಕೆಲಸ ನೀನು ಮಾಡಿ ಹೋದರೆ ನನಗೆ ಬಹಳ ಸಂತೋಷವಾಗ್ತದೆ ಅಂತ ದೇವರು ಸಂತೋಷ. ದೇವರಿಗೆ ನಿತ್ಯ ತೃಪ್ತ, ದೇವರಿಗೆ ಸಂತೋಷ ಪಡುವ ಅಗತ್ಯವಿಲ್ಲ, ನಿನ್ನ ಸೇವೆ ಆಗ್ತದೆ ಅಂತ ಹೇಳಿ ಆಜ್ಞೆಯನ್ನು ಮಾಡಿ ಇಟ್ಟಿದ್ದ. ಈ ಪ್ರಸಂಗ ಬಂದಿತ್ತು. ಅಂದರೆ ಯುದ್ಧನೇ ಮುಗಿದು ಹೋಗಿಬಿಟ್ಟಿತ್ತು. ನಾನು ಯಾಕೆ ಇದನ್ನು ಮೇಲಿನ ಮೇಲೆ ಹೇಳ್ತಾ ಇದ್ದೀನಂದರೆ, ಆ ನಾಗಪಾಶದಿಂದ ಇಂದ್ರಜಿತ ಎಲ್ಲರಿಗೆ ಮೋಹನಾಸ್ತ್ರವನ್ನು ಎಲ್ಲರಿಗೆ ಮೋಹಿತನನ್ನಾಗಿ ಮಾಡಿದಾಗ ಹನುಮಂತ ದೇವರು ಅವರಿಗೇನು ಕಟ್ಟುಕೊಳ್ಳುವ ಅಗತ್ಯವಿಲ್ಲ, ಆದರೂ ಸುಮ್ಮನೆ ನಿಂತಿದ್ದರು. ಲಕ್ಷ್ಮಣ ಸುಮ್ಮನೆ ನಿಂತ, ಸ್ವಯಂ ರಾಮ ಸುಮ್ಮನೆ ನಿಂತಿದ್ದ, ಸಮರ್ಥನಾಗಿದ್ದರೆ. ಅದನ್ನು ಹೇಳ್ತಾರೆ, ಅಹಂ ಸಮರ್ಥೋಪಿ ಸ ಲಕ್ಷ್ಮಣಶ್ಚ ತಥಾ ಹನುಮಾನ್. ಹನುಮಂತ ದೇವರು, ಲಕ್ಷ್ಮಣ, ನಾನು ಸಮರ್ಥರಾಗಿದ್ದರೂ ನಾನು ಮತ್ತೆ ಬಿಡಿಸಿಕೊಳ್ಳುವುದು ನಾನು ಬಿಡಿಸಿಕೊಳ್ಳಲಿಲ್ಲ, ಇನ್ನೊಬ್ಬರನ್ನು ಬಿಡಿಸಿಕೊಳ್ಳುವಂತೆ ಮಾಡಲಿಲ್ಲ. ಆ ಗರುಡನ ಸೇವೆ ಆಗಬೇಕು ಅಂತ ಬಿಟ್ಟಿದ್ದೇನೆ. ಅಂದರೆ ದೇವರು ಮಾತನ್ನು ಏನು ಕೊಟ್ಟಿರ್ತಾನೋ ಆ ಮಾತನ್ನು ಉಳಿಸಬೇಕು ಅಂತ ಹೇಳಿ ಏನು ಸಾಧ್ಯವಿದೆ ಎಲ್ಲ ಪರಮಾತ್ಮ ಮಾಡ್ತಾನೆ. ಇದು ಹನುಮಂತ ದೇವರಿಗೆ ಗೊತ್ತು. ಹಾಗಾಗಿ ಕುಂಭಕರ್ಣನನ್ನು ಹನುಮಂತ ದೇವರು ಬಿಟ್ಟರು, ರಾವಣನನ್ನು ಹನುಮಂತ ದೇವರು ಬಿಟ್ಟರು. ಪರಮಾತ್ಮನ ಮಾತು ಇದೆ. ಪರಮಾತ್ಮ ತನ್ನ ಮಾತನ್ನು ಸಲವಾಗಿ ಇತಿ ರಕ್ಷಾಮೀತಿ ಮತ್ಪಣಃ. ಹಾಗಾಗಿ ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂತಂದರೆ, ದೇವರು ಏನು ಮಾತನ್ನು ಹೇಳ್ತಾನೋ, ಏನು ಮಾತನ್ನು ಕೊಡ್ತಾನೋ ಅದನ್ನು ನಡೆಸೇ ತೀರ್ತಾನೆ ಅಂತನ್ನೋದು ಭಗವಂತನ ಸಂಕಲ್ಪ. ಯಾರು ಅನನ್ಯವಾಗಿ ಶರಣಾಗತರಾಗಿ ನನ್ನ ಸೇವೆ, ನನ್ನ ಪೂಜೆಗಳನ್ನು ಮಾಡ್ತಾರೋ ಕಷ್ಟ ಕಾಲದಲ್ಲಿ ಅವರಿಗೆ ಆ ಕಷ್ಟದಿಂದ ಪಾರ ಮಾಡುತ್ತೇನೆ ಅಂತನ್ನೋದೇ ಭಗವಂತನ ಸಂಕಲ್ಪ. ಆ ಸಂಕಲ್ಪಕ್ಕೆ ಅನುಗುಣವಾಗಿ ದೇವರ ಪ್ರತಿಜ್ಞೆ ಅದು, ದೇವರ ಮಾತು ಅದು, ವೇದವಾಕ್ಯ ಅದು. ಹಾಗಾಗಿ ನಾವು ವಿಶ್ವಾಸದಿಂದ ದೇವರನ್ನು ಆ ಕಾಲಕ್ಕೆ ಪೂಜೆ ಅಥವಾ ಸೇವೆ ಅಥವಾ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ಮಾಡಿದರೆ ಭಗವಂತ ಅವಶ್ಯವಾಗಿ
ರಕ್ಷಣೆ ಮಾಡ್ತಾನೆ ಅಂತನ್ಲಿಕ್ಕೆ ಈ ಎಲ್ಲ ಯುದ್ಧದ ಸಂದರ್ಭ, ಜೀವನದ ಅವಕಾಶಗಳು, ಜೀವನದ ಸಂದರ್ಭ. ಹಾಗಾಗಿ ಇವತ್ತು ಕುಂಭಕರ್ಣ ಇಡೀ ರಾಮಾಯಣದಲ್ಲಿ ರಾವಣ ಕುಂಭಕರ್ಣ ಇದ್ದವರು. ಹಾಗಾಗಿ ಕುಂಭಕರ್ಣಂಥ ಮಹಾದೈತ್ಯನನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಮುಂದೆ ಕಥೆಯು ಸಾಗ್ತದೆ. ಅದನ್ನೇ ಮತ್ತೆ ಪುನಃ ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.